ಗುಡ್ ಮಾರ್ನಿಂಗ್ ಎವ್ರಿ ಒನ್. ಇವತ್ತು ನಾವು ನ್ಯೂಸಾ ಪೆನಿಡಾಗೆ ಹೋಗ್ತಾ ಇದ್ದೀವಿ. ಸೊ ಬ್ಯೂಟಿಫುಲ್ ಮಾರ್ನಿಂಗ್, ತುಂಬ ಬಿಸಿಲಿದೆ. ಸೊ ನಾವು ಬೇಗ ಹೊರಟು ಬ್ರೇಕ್ಫಾಸ್ಟ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಂದು ಇಲ್ಲೇ ಹಾರ್ಬರಲ್ಲಿ ತಿಂದ್ವಿ. ಸೊ ನಮ್ಮ ಬೋಟ್ ಅಂದರೆ ಕ್ರೂಸ್ ರೆಡಿ ಇದೆ. ಸೊ ನಮ್ಮ ಲಗೇಜ್ ಸಮೇತ ನಾವು ಹೊರಟಿದ್ದೀವಿ. ಯಾಕಂದರೆ ನಾವು ನ್ಯೂಸಾ ಪೆನಿಡಾನಲ್ಲೇ 2 days ಸ್ಟೇ ಮಾಡ್ತೀವಿ. ಸೊ ಹಾಗಾಗಿ 3 days 2 nights. 3 days 2 nights. ಸೊ ಹಾಗಾಗಿ ನಾವು ಇಡೀ ಲಗೇಜ್ ಸಮೇತ ವಿ ಆರ್ ಸ್ಟಾರ್ಟಿಂಗ್ ಆ ಜರ್ನಿ. ಸೊ ನ್ಯೂಸಾ ಪೆನಿಡಾ ಹೇಗಿರುತ್ತೆ ಅಂದರೆ ಈ ಕ್ರೂಸ್ ಜರ್ನಿ ಹೇಗಿರುತ್ತೆ ಅದೆಲ್ಲ ಕೂಡ ಇವತ್ತಿನ ಬ್ಲಾಗಲ್ಲಿ. Cheers, ಬಾಟ್ಲಿ ಹೆಸರು. ನ್ಯೂಸಾ ಪೆನಿಡಾಗೆ ಬಂದು ಇಳಿದ್ವಿ. ನ್ಯೂಸಾ ಪೆನಿಡಾಗೆ ಬಂದಿದ್ದ ತಕ್ಷಣ ಪಟ್ಟ ಅಂತ ಇಬ್ಬರು ಕಾಸ್ಟ್ಯೂಮ್ ಚೇಂಜ್ ಮಾಡಿಕೊಂಡು ಫಸ್ಟು ಏಂಜಲ್ ಬೀಚಿಗೆ ಬಂದಿದ್ದೀವಿ. ಇಲ್ಲಿ 2 o'clockಗೆ ಚೆಕ್-ಇನ್ ಇರೋದು. ಸೊ ಏಂಜಲ್ ಬೀಚು ಒಂದು 3-4 ಬೀಚು ನೋಡಿಕೊಂಡು ಲಂಚಿಗೆ ಬ್ರೇಕ್ ಮಾಡಿ ಇನ್ನೊಂದೆರಡು ಬೀಚ್ ನೋಡಿ ಆಮೇಲೆ ಹೋಟೆಲಿಗೆ ಚೆಕ್-ಇನ್ ಆಗ್ತೀವಿ. ಜಸ್ಟ್ ಏಂಜಲ್ ಬೀಚ್ ಹತ್ರ ಬಂದಿದ್ದೀವಿ. ಈಗ ಬಂದ್ಬಿಟ್ಟು ಬೀಚಿಗೆ ನೋಡ್ಕೊಳಪ್ಪ. ಏನಪ್ಪ ಬಿಸಿಲು ಸಿಕ್ಕೋಣೆ. ಏಂಜಲ್ ಬೀಚಿಗೆ ಬಂದಿದ್ದೀವಿ. ಯು ಕ್ಯಾನ್ ಸಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ವಾಟರ್ ಎಲ್ಲ ಬ್ಲೂ ಕಲರ್ ಇದೆ. ಯಾಕೆ ಅಂತ ಗೊತ್ತಿಲ್ಲ. ಇದೇನು ವಾಲ್ಕ್ಯಾನಿಕ್ ಇದಾ? So Natha is our travel agent for
Guide. Day tomorrow travel guide. So he has got us here and he clicked beautiful pictures of us. So Instagram ನ follow ಮಾಡಿ, ಇದನ್ನ Instagram ನೋಡ್ಬೇಕಂದ್ರೆ. ಫಾಲೋ ಮಾಡಿ ಅದರಲ್ಲೆಲ್ಲ ಅಪ್ಡೇಟ್ಸ್ ಹಾಕ್ತಾ ಇದ್ದೀನಿ ನಾನು. ಸೊ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿದೆ, ತುಂಬ ಎಂಜಾಯ್ ಮಾಡ್ಬೇಕಂತ ಆಸೆ, ಬಟ್ ಸಿಕ್ಕಾಪಟ್ಟೆ ಬಿಸಿಲು ಇದೆ ಅಷ್ಟೇ ಅಲ್ವಾ. ಹೆವಿ. ನೆಕ್ಸ್ಟ್ ಬೀಚಿಗೆ ಅಂದರೆ ನೆಕ್ಸ್ಟ್ ಕ್ಲಿಫ್ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಅದು ಯಾವುದು ಅಂತ ನಾನು ನಿಮಗೆ ಮುಂದೆ ತೋರಿಸ್ತಾ ಹೋಗ್ತೀನಿ. ಬಟ್ ನೀವು ನೋಡ್ಬೋದು ಇಲ್ಲಿ ಹಾದಿ ಎಷ್ಟು ಕಷ್ಟವಾಗಿದೆ ಅಂತಂದರೆ, ಸಿನ್ಸ್ ಅದೆಲ್ಲ ವಾಲ್ಕೆನಿಕ್ ರಾಕ್ಸ್ ಆಗಿರೋದ್ರಿಂದ ಶೂಸ್ ಹಾಕ್ಕೊಂಡೇ ಬರಬೇಕು, ಇಲ್ಲಾಂದರೆ ನಡೆಯೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ಈ ಜಾಗಕ್ಕೆ ಬಹುಶಃ ಎಲ್ಲ ಸೀಸನಲ್ಲೂ ಜನ ಇರ್ತಾರೆ ಅನಿಸುತ್ತೆ. ನೋಡಿ ಎಷ್ಟು ರಶ್ ಇದೆ ಆ್ಯಂಡ್ ತುಂಬ ಬಿಸಿಲಿತ್ತು ಆ್ಯಕ್ಚುಲಿ. ಬಟ್ ಅಲ್ಲಿ ನಿಂತ್ಕೊಂಡು 2 ನಿಮಿಷ ಪೀಸ್ಫುಲ್ಲಾಗಿ ನೋಡಿದ್ರೆ ವಾವ್ ಅನ್ಸೋದಂತೂ ನಿಜ. ಆ್ಯಕ್ಚುಲಿ ನಾನು ಬಿದ್ದೆ ಇಲ್ಲಿ ನೋಡಿ. ಒಳ್ಳೆ ಹುಡುಗಿ. ಆ ವಾಲ್ಕನಿಕ್ ಸ್ಟೋನ್ಸು ಸ್ವಲ್ಪ ಇದು ಚೂಪಾಗಿರುತ್ತೆ. ಸಿಕ್ಕಾಪಟ್ಟೆ. ನಿಧಾನಕ್ಕೆ ಹೋಗು. ಏನು ಓ ಅಲ್ಲ, ನಡಿ ಇಲ್ಲಿ ಮುಂದೆ ಅಲ್ಲಿ ಕೂತ್ಕೊ. ಸೊ ಇದು ಬ್ರೋಕನ್ ಬ್ರಿಡ್ಜ್ ಅಂತ. ಸೊ ಬ್ರೋಕನ್ ಬೀಚ್. ಸಾರಿ, ಬ್ರೋಕನ್ ಬೀಚ್, ನಾಟ್ ಬ್ರಿಡ್ಜ್. ಆ್ಯಕ್ಚುಲಿ ಈ ಕಡೆ ನೋಡಿ ಯಾರು ಇಲ್ಲ, ನೋ ಬಡೀಸ್ ಹಿಯರ್. ಬಟ್ ಅದೇ ಆ ತುದಿಯಲ್ಲಿ ನೋಡಿ ಎಷ್ಟು ಜನ ನಿಂತಿದ್ದಾರೆ. ಸೊ ಹಿಯರ್ ಇಟ್ ಇಸ್ ಸೋ ಪೀಸ್ಫುಲ್. ಬ್ರೋಕನ್ ಬೀಚಲ್ಲಿ ಇದ್ದೀವಿ ನಾವು. ಆ್ಯಂಡ್ ಇನ್ನೊಂದು ಹೇಳಬೇಕು, ಎಷ್ಟು ಜನ ಕೈಗೆ ಕಾಲಿಗೆ ಬ್ಯಾಂಡೇಡ್ ಹಾಕೊಂಡಿರೋರು ಕಾಣಿಸಿದ್ರು ಗೊತ್ತಾ, ನನ್ನ ಥರನೇ ದುಬುಕ್ ಅಂತ ಬಿದ್ದೋಗಿರೋರು. ಒಂದು ಹುಡುಗಿ ಅಂತೂ ಫುಲ್ ವೈಟ್ ರ್ಯಾಪ್ ಮಾಡ್ಕೊಂಬಿಟ್ಟಿದ್ದಾಳೆ, ಬಟ್ಟೆ ಸುತ್ಕೊಂಡ್ಬಿಟ್ಟಿದ್ದಾಳೆ, ಆ ಥರ ಎಲ್ಲ ಬಿದ್ದಿದ್ದಾರೆ. ಸೊ ಬ್ರೋಕನ್ ಬೀಚಿಗೆ ಬರೋರು ಶೂಸ್ ಹಾಕ್ಕೊಂಡು ಬರೋದು ಬೆಸ್ಟು. ನಮಗೆ ಗೊತ್ತಿಲ್ಲದೆ ನಾವು ಚಪ್ಪಲ್ಸ್ ಹಾಕ್ಕೊಂಬಂದಿದ್ವಿ. ಸೊ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ವಾಕ್, ವಾಲ್ಕ್ಯಾನಿಕ್ ರಾಕ್ಸ್ ಇರೋದ್ರಿಂದ ಜಾಸ್ತಿ ಇದಾಗುತ್ತೆ, ಸ್ಕಿಡ್ ಆಗುತ್ತೆ. ಓಹ್ ನೋಡಿ ಆಲ್ರೆಡಿ ಆಯಿತು. ಗುಡ್ ಜಾಬ್. ಸೊ ಶೂಸ್ ಹಾಕ್ಕೊಂಬನ್ನಿ. ತುಂಬ ಜನ ಬಿದ್ದಿದ್ದಾರೆ, ಹುಷಾರಾಗಿರಿ. ಜಾಸ್ತಿ ಎಕ್ಸೈಟ್ಮೆಂಟಲ್ಲಿ ಓಡ್ಗಿಡಿದ್ರೆ ಸೀನು. ಅಯ್ಯಪ್ಪ, ಈ ರೋಡ್ ನೋಡಿ ಎಷ್ಟು ಡೌನ್ ಇದೆ. ಅಷ್ಟೊತ್ತಿಗೆ ನನಗೆ ಅಂತ ಸುಸ್ತಾಗೋಯ್ತು. ನಾನು ಬಿದ್ದಾಗಿಂದ ಪಾಪ ಆದಿ ಏನೂ ಬಿಟ್ಟಿಲ್ಲ ಆ್ಯಕ್ಚುಲಿ, ಬಿದ್ದುಬಿಡ್ತಾಳೆ ಮತ್ತೆ ಅಂತ. ಸೊ ನಮ್ಮ ಟ್ರಾವೆಲ್ ಗೈಡು ಒಂದು ರೌಂಡ್ ಹೋಗ್ಬಿಟ್ಟು ಬನ್ನಿ ಅಂತ ಬಿಟ್ಟು ಹೋಗಿದ್ದಾರೆ. ವಾವ್, it's raining. It's raining in Nusa Penida.
ಬ್ರೋಕನ್ ಬೀಚ್ ಮತ್ತು ಏಂಜಲ್ ಬೀಚ್ ಎರಡು ಮುಗಿಸ್ಕೊಂಡು ಬ್ರೋಕನ್ ಬೀಚ್ ಹತ್ರ ಬ್ಯೂಟಿಫುಲ್ ಫೋಟೋ ಸೆಷನ್ಸ್ ಎಲ್ಲ ಮಾಡಿಕೊಂಡು ನಾವು ಮತ್ತೆ ಮುಂದೆ 2 ಬೀಚ್ ಕವರ್ ಮಾಡಬೇಕು. ಆ ಬೀಚ್ಗಳು ಇಲ್ಲಿ ಹತ್ತಿರ ಇಲ್ಲ ನಮಗೆ. ಸೊ ಒಂದೇ ಲೊಕೇಶನಲ್ಲಿ ರೈಟ್ ಸೈಡಿಗೆ ಹೋದರೆ ನಮಗೆ ಏಂಜಲ್ ಬೀಚ್ ಸಿಗುತ್ತೆ ಆ್ಯಂಡ್ ಲೆಫ್ಟ್ ಸೈಡಿಗೆ ಬಂದರೆ ಬ್ರೋಕನ್ ಬೀಚ್ ಸಿಗುತ್ತೆ. ಸೊ ಈ ಕಿರಿದಾದ ರಸ್ತೆ ಮುಖಾಂತರನೇ ನಾವು ಮೇನ್ ರೋಡಿಗೆ ಹೋಗಬೇಕಾಗತ್ತೆ. ಸೊ ನಾವು ಕಾರ್ ಹತ್ತೋದಕ್ಕೆ ಅಂತ ಮೇನ್ ರೋಡಿಗೆ ಇದೇ ಥರದ ಕಿರಿದಾದ ರಸ್ತೆನಲ್ಲಿ ಹೋಗ್ತಾ ಇದ್ವಿ. ನಾನು ಆಲ್ರೆಡಿ ಒಂದು ಸರಿ ಬಿದ್ದಿರೋದ್ರಿಂದ ಆದಿ ಪಾಪ ನನ್ನ ಕೈ ಹಿಡ್ಕೊಂಡೇ ನಡೀತಾ ಇದ್ರು. ಆ್ಯಂಡ್ ತುಂಬ ಕಷ್ಟ ಆಗುತ್ತೆ ಶೂಸ್ ಹಾಕೊಂಡು ಬಂದಿಲ್ಲ ಅಂದರೆ. ನಾವು ಆಲ್ರೆಡಿ ಮೆನ್ಷನ್ ಮಾಡಿದ್ದೀವಿ ಆ್ಯಂಡ್ ತೋರಿಸ್ತಾ ಇದ್ದೀವಿ ಕೂಡ. ನಮ್ಮ ಥರನೇ ಬೇರೆಯವ್ರು ಕೂಡ ಚಪ್ಪಲಿ ಹಾಕೊಂಡು ಬಂದಿದ್ದಾರೆ. ಅವರೆಲ್ಲ ಎಷ್ಟು ಕಷ್ಟಪಟ್ಕೊಂಡು ನಡೀತಾ ಇದ್ದಾರೆ ನೋಡಿ. ಆ್ಯಂಡ್ ಮಳೆ ಬರೋದಕ್ಕೆ ಶುರುವಾಗಿತ್ತು, ಸ್ವಲ್ಪ ಮಳೆ ಬಂತು, ಅದಾದಮೇಲೆ ಮಳೆ ಸ್ಟಾಪ್ ಆಯಿತು. ಬಟ್ ತುಂಬ ಕೂಲ್ ಆಗಿತ್ತು. ಸೊ ಊಟಕ್ಕೆ ಬ್ರೇಕ್ ಮಾಡಬೇಕು, ಅದಾದಮೇಲೆ ಮತ್ತೆ 2 ಬೀಚ್ ಕವರ್ ಮಾಡಬೇಕಾಗತ್ತೆ ನಾವು. ಇಲ್ಲೇ ಬಿದ್ದಿದ್ದು ನಾನು. ಅದು ಇಟ್ಸ್ ಆಲ್ ವಾಲ್ಕೆನಿಕ್ ರಾಕ್ಸ್ ಹಿಯರ್. ನ್ಯೂಸಾ ಪೆನಿಡಾಗೆ ಬಂದ ತಕ್ಷಣ ಯಾವುದು ಏಂಜೆಲ್ಲು ಮತ್ತು ಬ್ರೋಕನ್ ಬೀಚ್ ನೋಡಿದ್ವಿ. ಇವಾಗ ವಾಪಸ್ ವಿ ಆರ್ ಹೆಡಿಂಗ್ ಬ್ಯಾಕ್ ಟು ಅವರ್ ಕಾರ್. ನೋಡಿ ಇಲ್ಲಿ ಇಳಿಯೋದಕ್ಕೆಲ್ಲ ಮಳೆ ಸ್ಟಾರ್ಟ್ ಆಗಿದೆ ನ್ಯೂಸಾ ಪೆನಿಡಾಲಿ. ಫುಲ್ಲು ಗಾಳಿ ಬಂದ, ಫುಲ್ಲು ಬಿಸಿಲಿತ್ತು. ನೋಡಿ ಸೊ ಕ್ರಿಸ್ಟಲ್ಲು, ಅಯ್ಯೋ ಏಂಜಲ್ಲು ಬ್ರೋಕನ್ ಮುಗೀತು. ಓಕೆ, ಏಂಜಲ್ ಬ್ರೋಕನ್ ಚೆನ್ನಾಗಿದೆ ಏಂಜಲ್ಕಿನ. ಏಂಜಲ್ ಏನಿಲ್ಲ, ಒಳ್ಳೆ ವ್ಯೂ, ಸ್ವಲ್ಪ ವಾಲ್ಕ್ಯಾನಿಕ್ ಮುಳ್ಳು ಥರ ಇರುತ್ತೆ ರಾಕ್ಸು. ನೀವು ಚಪ್ಪಲಿ ಎಲ್ಲ ಹಾಕೊಂಬಂದರೆ ಸೀನು ನೋಡಿದ್ರಿ, ಅವಳು ಬಿದ್ಲು. ಏಂಜಲ್ ಬ್ರೋಕನ್ ಬೀಚು ಚೆನ್ನಾಗಿದೆ, ಒಂದು ರೌಂಡ್ ಇದೆ. ಹಿಂಗೆ ರೌಂಡ್ ಹೋಗಿ ಬಂದರೆ ನಿಮ್ಗೆ ಒಳ್ಳೆ 360 ಡಿಗ್ರಿ ವ್ಯೂ ಸಿಗುತ್ತೆ. ಫುಲ್ಲು ಟ್ಯಾನ್ ಆಗಿಬಿಟ್ಟಿದ್ದೀವಿ ಅನ್ಸುತ್ತೆ. ಈಗ ಮಳೆ ಬರ್ತಾಯಿದೆ. ನೆಕ್ಸ್ಟ್ ಯಾವುದಕ್ಕೆ ಹೋಗ್ತಾ ಇರೋದು? ಕ್ಲಿಂಕಿಂಗ್ ಬೀಚ್ ಅಂತ. ನೆಕ್ಸ್ಟು ನೋಡೋಣ ಅಲ್ಲಿ ಹೆಂಗಿರುತ್ತೆ ಅಂತ.